ಹಾಸನದ ಮಲೆನಾಡು ಭಾಗದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿದೆ. ಎಡಕುಮರಿ ಸಮೀಪ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ಬೆಂಗಳೂರು ಮಂಗಳೂರು ರೈಲು ಸಂಚಾರ ರದ್ದಾಗಿರುವಂತದ್ದು, ರೈಲುಗಳ ರದ್ದು ಹಿನ್ನೆಲೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಡಕುಮರಿ ಸಮೀಪ ರೈಲ್ವೆ ಮೇಲ್ ಈಗಾಗಲೇ ಸದ್ಯದ ಮಟ್ಟಿಗೆ ಸಂಚಾರ ರದ್ದಾಗಿದೆ. ಗುಡ್ಡ ಕುಸಿತ ಸ್ಥಳದಲ್ಲಿ ರೈಲ್ವೆ ಇಲಾಖೆ ಕಾಮಗಾರಿ ಚುರುಕುಗೊಂಡಿದೆ. ಹಾಸನದಲ್ಲಿ ಬೆಂಗಳೂರು ಹಾಗೆ ಮುರುಡೇಶ್ವರ, ಬೆಂಗಳೂರು, ಕೋಜಿಕೋಡ್, ವಿಜಯಪುರ, ಮಂಗಳೂರು ರೈಲು ಸಕಲೇಶಪುರದಲ್ಲಿ ನಿಂತಿದೆ. ಬೆಂಗಳೂರು ಹಾಗೆ ಕಾರವಾರ ಎಕ್ಸ್ಪ್ರೆಸ್ ರೈಲು, ಇನ್ನು ಸುಬ್ರಹ್ಮಣ್ಯದಲ್ಲಿ ಮುರುಡೇಶ್ವರ, ಬೆಂಗಳೂರು, ಮಂಗಳೂರು ಹಾಗೆ ವಿಜಯಪುರ ರೈಲುಗಳ ನಿಲುಗಡೆಯಾಗಿದೆ. ಇನ್ನು ಪುತ್ತೂರಿನಲ್ಲೂ ಕೂಡ ಇದೇ ರೀತಿಯಾಗಿರುವಂಥದ್ದು. ಕೋಜಿಕೋಡ್ ಮತ್ತು ಬೆಂಗಳೂರು ರೈಲು ನಿಲುಗಡೆಯಾಗಿದೆ. ಇದರಿಂದ ಸಾಕಷ್ಟು ವಾಹನ ಸವಾರರು ರೈಲಿಗೆ ಕಾಯ್ತಾ ಇದ್ದಂಥ ಎಷ್ಟೋ ಜನ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಗಮನಿಸೋದೇನಪ್ಪ ಅಂತಂದರೆ, ಈಗಾಗಲೇ ಸದ್ಯಕ್ಕೆ ಅತಿ ಹೆಚ್ಚಾಗಿ ಮಳೆಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ನಡುರಾತ್ರಿ ಪ್ರಯಾಣಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕೋದಕ್ಕೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂದಿವ್ರಿ ಈಗ ಗುಡ್ಡ ಕುಸಿದ್ರಿಂದ ಇಲ್ಲಿ ಟ್ರೈನ್ ನಿಂತು ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ. ಈಗೆಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಈಗ ಗೊತ್ತಿರಲಿಲ್ಲ, ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡ್ರಿ. ಇಲ್ಲೇ ನಿಂತೇವ್ರಿ ಸರ್. ವ್ಯವಸ್ಥೆ ಮಾಡಿದ ರೈಲ್ವೆ ಅವರು ಏನ್ ವ್ಯವಸ್ಥೆ ಮಾಡ್ತಾರ ಸರ್ ರೈಲ್ವೆ ಅವರು? ಅಲ್ಲಿ ಒಂದೊಂದ್ ತಾಸು ನಿಂದಿರ್ಸಿ 2-3 ಜಾಗನಾಗ ಬಂದಾರ್ರಿ. ಈಗ ಸಡನ್ ಆಗಿ ಹಿಂಗ್ ಹೇಳ್ಬಿಟ್ರೆ ಹಿಂಗ್ ಹೇಳ್ಬಿಟ್ರಿ ಏನ್ ಮಾಡ್ಬೇಕು ಸರ್? ಈಗ ದೂರಿಂದ ಬಂದವರಿಗೆ ಎಲ್ಲ ಹೋಗ್ಬೇಕು ಅಂತ ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಇನ್ನು ಬಸ್ಗಳು ಇಲ್ಲ. ಬಸ್ಗಳು ಇಲ್ಲ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಪುತ್ತೂರು ಹೋಗ್ಬೇಕತ್ರಿ. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನು ಇಲ್ರಿ. ಮತ್ತೆ ಮುಂದೆ ಹೋಗಾಕ ಲಗೇಜ್ ಎಲ್ಲ ಇರುತ್ತೆ. ಲಗೇಜ್ ನೋಡ್ರಲ್ಲ ಎಷ್ಟದ ಲಗೇಜ್. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆನ ಸರ್ ಇದು. ಎಲ್ಲಿಂದ ಬಂದಿದೆ ಸರ್? ನಾವು ಬಿಜಾಪುರ ಬಂದ್ವಿ. ತಿಂಡಿ ಅದೇನಾದ್ರು ವ್ಯವಸ್ಥೆ ಮಾಡೋದ? ಅದೇನ್ ವ್ಯವಸ್ಥೆ ಇಲ್ಲ ಸರ್. ನಾವು ತಿಂಡಿ ಮಾಡ್ಕೊಂಡು ಬಂದಿವ್ರಿ. ಅದಕ್ಕೇನು ಪ್ರಾಬ್ಲಮ್ ಇಲ್ರಿ. ಇಲ್ಲಿ